ಎಲ್ಲರಿಗೂ ನಮಸ್ಕಾರ. ರುಚಿ ಅಡುಗೆಗೆ ಸ್ವಾಗತ. ಇವತ್ತು ನಾನು ಸಿಂಪಲ್ಲಾಗಿ ಒಂದೇ ನಿಮಿಷದಲ್ಲಿ ಬೆಳ್ಳುಳ್ಳಿ ಚಟ್ನಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ತುಂಬಾ ರುಚಿಯಾಗಿರುತ್ತೆ. ಬನ್ನಿ ಶುರು ಮಾಡೋಣ. ಹಾಗಿದ್ರೆ ಬೆಳ್ಳುಳ್ಳಿ ಚಟ್ನಿನ ಮಾಡೋದಕ್ಕೆ ಬೆಳ್ಳುಳ್ಳಿನ ಬಿಡಿಸಿ ಇಟ್ಕೊಂಡಿದ್ದೀನಿ. ಒಂದು 3 ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ನಾನು. ಹುಣಸೆ ಹಣ್ಣು ಸ್ವಲ್ಪ, 1 ಸ್ಪೂನು ಅಚ್ಚ ಖಾರದ ಪುಡಿ ತೊಗೊಂಡಿದ್ದೀನಿ. ಖಾರ ತಿನ್ನೋದ್ರೆ ಸ್ವಲ್ಪ ಜಾಸ್ತಿ ತೊಗೊಳ್ಬೋದು. ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಅರ್ಧ ಸ್ಪೂನು ಉಪ್ಪಿದೆ ಇಲ್ಲಿ. ಇಷ್ಟೇ ಬೇಕಾಗಿರೋದು ಚಟ್ನಿ ಮಾಡೋದಕ್ಕೆ. ಒಂದು ಕುಟಾಣಿ ತೊಗೊಂಡಿದ್ದೀನಿ ನಾನು. ಅದಕ್ಕೆ ಹುಣಸೆಹಣ್ಣು, ಬೆಳ್ಳುಳ್ಳಿ, ಖಾರದ ಪುಡಿ, ಉಪ್ಪು ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಕುಟ್ಟಬೇಕು. ಇದನ್ನು ಫುಲ್ಲು ನಯಸ್ಸಾಗಿ ಕುಟ್ಕೊಳ್ಬಾರ್ದು. ಇದನ್ನು ಸ್ವಲ್ಪ ತರಿಯಾಗಿ ಕುಟ್ಕೊಂಡ್ರೆ ಚಟ್ನಿ ತುಂಬಾ ಚೆನ್ನಾಗಿರುತ್ತೆ. ಇದು ಮಿಕ್ಸಿಯಲ್ಲಿ ರುಬ್ಕೊಳ್ಳೋದಕ್ಕಿಂತ ಈ ಥರ ಕುಟಾಣಿಯಲ್ಲಿ ಕುಟ್ಕೊಂಡ್ರೆ ರುಚಿ ಜಾಸ್ತಿ ಇದಕ್ಕೆ. ಇದು ಶೀತ ಜ್ವರ ಬಂದಾಗ ಮಾಡ್ಕೊಂಡು ತಿಂದರೆ ತುಂಬ ಬಾಯಿಗೆ ರುಚಿ ಕೊಡುತ್ತೆ. ನಮ್ಮ ಮನೇಲಿ ಯಾವಾಗಲೂ ನಮ್ಮಮ್ಮ ಮಾಡ್ಕೊಡ್ತಾನೆ ಇರ್ತಾರೆ. ಇದನ್ನು ತುಂಬ ಸಖತ್ತಾಗೇ ಇರುತ್ತೆ ಮಾಡಿದ್ರೆ. ನೋಡಿ, ಇವಾಗ ಚೆನ್ನಾಗಿ ಕುಟ್ಟಿದ್ದೀನಿ ನಾನು. ತರಿಯಾಗಿ ಕುಟ್ಟಿದ್ದೀನಿ ನೋಡಿ. ಈ ಥರ ಆದರೆ ಸಾಕು. ಬೆಳ್ಳುಳ್ಳಿ ಚಟ್ನಿ ತಿನ್ನೋದಕ್ಕೆ ರೆಡಿಯಾಗಿರುತ್ತೆ. ಇದು ಬಿಸಿ ಅನ್ನೋ ಜೊತೆ ತುಪ್ಪ ಹಾಕ್ಕೊಂಡು ಕೂಡ ತಿನ್ಬೋದು. ಇಲ್ಲ ಚಪಾತಿ ರೊಟ್ಟಿ ಮೇಲೆ ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಬಿಸಿ ಮಾಡ್ಕೊಂಡು ಹಾಕ್ಕೊಂತಿದ್ರೆ ತುಂಬಾ ರುಚಿಯಾಗಿರುತ್ತೆ. ನಿಮಗೆ ಹೇಗೆ ಅನಿಸ್ತು ಈ ಸಿಂಪಲ್ ಬೆಳ್ಳುಳ್ಳಿ ಚಟ್ನಿ ರೆಸಿಪಿ? ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.